ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಜನತೆಗೆ ಹಣಕಾಸಿನ ವಿಚಾರದಲ್ಲಿ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇದ್ದಾರೆ. ನಾನು ಆರ್ಥಿಕ ಶಿಸ್ತಿನ ಒಳಗಡೆ ನಾನು ನಿರ್ವಹಿಸಿದ್ದೇನೆ, ಆರ್ಥಿಕ ಶಿಸ್ತು ಒಳಗಡೆ ಸಾಲ ತೆಗೆದುಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇವತ್ತು ಅವರು ಮಿತಿಯ ಕೊರತೆ ಆಲ್ಮೋಸ್ಟ್ 3% ದಾಟ್ತಾ ಇದೆ. ಅದನ್ನು ಮರೆಮಾಚಲು ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಕೆಲವೆಲ್ಲ ಫಿಸಿಕಲ್ ಬಾರೋಯಿಂಗ್ಸನ್ನೆಲ್ಲ ಮೇನ್ ಇದಕ್ಕೆ ತಂದಿಲ್ಲ, ಬಜೆಟಲ್ಲಿ ತಂದಿಲ್ಲ. ಮಿತಿಯ ಕೊರತೆಯ GSTPಯ 25% ಒಳಗಡೆ ಇರಬೇಕು ಅಂತಿದೆ. ಅದನ್ನು 24.94 ಅಂತ ತೋರಿಸಿದ್ದಾರೆ. ಅಂದರೆ 0.6 ಅಷ್ಟೇ ಉಳಿದಿದೆ ಅಂತ. ಆದರೆ ಆ್ಯಕ್ಚುಲಿ ಲಾಸ್ಟ್ ವರ್ಷವೇ 25 ದಾಟಿದೆ, ಈ ವರ್ಷಂತೂ ದಾಟಿದೆ. ರಿಸರ್ವ್ ಬ್ಯಾಂಕಿನ ಹಲವಾರು ಲೋನುಗಳನ್ನು ಇಲ್ಲಿ ಅಕೌಂಟಿಗೆ ತೆಗೆದುಕೊಳ್ಳದೆ ಸುಮಾರು 10,000 ಕೋಟಿ ರೂಪಾಯಿಯಷ್ಟು ರಿಸರ್ವ್ ಬ್ಯಾಂಕಿನ ಲೋನ್ಗಳನ್ನು ತೆಗೆದುಕೊಳ್ಳದೇ ಇದನ್ನು 25% ಒಳಗಡೆ ಇರುವಂಥ ಹೊಂದಾಣಿಕೆಯನ್ನು ಮಾಡಿದ್ದಾರೆ, ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಇದು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ ಮತ್ತು ಆರ್ಥಿಕ ಸ್ಥಿತಿ ಭಾಳ ಕೆಟ್ಟದಾಗಿದೆ. ಈಗ ಅವರು 4,49,000 ಕೋಟಿ ಒಟ್ಟು ಬಜೆಟ್ ಇದೆ ಅವರು. ಅದರಲ್ಲಿ 3,40,000 ಕೋಟಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ. ಅಂದರೆ ಸ್ಯಾಲ್ರಿಗೆ, ಬಡ್ಡಿಗೆ, ಆಮೇಲೆ ಪೆನ್ಷನ್ಗೆ, ಸಬ್ಸಿಡಿಗೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ಗೆ, ಇದೆಲ್ಲ ಸೇರಿದರೆ 3,50,000 ಕೋಟಿ ರೂಪಾಯಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಇದೆ. ಇನ್ನು ಉಳಿದಿರುವಂಥದ್ರಲ್ಲಿ ಸುಮಾರು 64,000 ಕೋಟಿ ಗ್ಯಾರಂಟಿಗೆ ಹೋಗುತ್ತೆ. ಒಟ್ಟು ಸುಮಾರು 4 ಲಕ್ಷ ಕೋಟಿಯಷ್ಟು ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಹೋದರೆ 4 ಲಕ್ಷ ಕೋಟಿ ಹೆಚ್ಚು. ಇನ್ನು ಅಭಿವೃದ್ಧಿಗೆ ಎಲ್ಲಿ ಉಳಿತಿದೆ? ಇಲ್ಲಿ ಬಜೆಟಲ್ಲಿ ಹೇಳ್ತಾರೆ 74,000 ಕೋಟಿ ನಾನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀನಿ ಅಂತ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಅಸೆಟ್ ಕ್ರಿಯೇಷನ್. ಆದರೆ ಕಳೆದ ವರ್ಷ ಅವರು 47,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೇನೆ ಅಂದರೆ ಮಾಡಲಿಲ್ಲ. ಈ ವರ್ಷ 74,000 ಕೋಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಮಾಡೋಕ್ಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳಿದ್ದಾರೆ. ಮತ್ತು ಕಳೆದ ವರ್ಷ ಅವರು ಏನು ಒಟ್ಟು ಆದಾಯ ಎಷ್ಟು ಬರುತ್ತೆ ಅಂತ ಹೇಳಿದರು. ಮೋಟರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದರು, ಪೆಟ್ರೋಲ್ ಮೇಲೆ ಸೆಸ್ ಹೆಚ್ಚು ಮಾಡಿದರು, ಆಮೇಲೆ ಸರಾಯಿ ಮೇಲೆ ಹೆಚ್ಚು ಮಾಡಿದರು, ಆಮೇಲೆ ಲೋಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಲೋಕಲ್ ಸೆಸ್ ಹೆಚ್ಚು ಮಾಡಿದರು. ವರ್ಷ ಇಡೀ ಹೆಚ್ಚು ಮಾಡ್ಕೊಂಡು ಬಂದಿದ್ದಾರೆ. ಬಜೆಟಲ್ಲಿ ಹೆಚ್ಚು ಮಾಡಲಿಲ್ಲ ಅಂದ್ರೆ ಇಡೀ ವರ್ಷ ಇಡೀ ಹೆಚ್ಚು ಮಾಡ್ತಾಯಿದ್ದಾರೆ. ಪವರ್ ಚಾರ್ಜಸ್ ಹೆಚ್ಚು ಮಾಡ್ತಾಯಿದ್ದಾರೆ, ಪವರ್ ಟ್ಯಾರಿಫ್ಸ್ ಹೆಚ್ಚು ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಬಜೆಟ್ಗೆ ಇಲ್ಲಿರುವಂಥ ಫಿಗರ್ಸ್ಗಳಿಗೆ ಯಾವುದೇ ರೀತಿ ಕಿಮ್ಮತ್ತಿಲ್ಲ. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದರು, ಪೆಟ್ರೋಲ್ ಮೇಲೆ ಸೆಸ್ ಹೆಚ್ಚು ಮಾಡಿದರು, ಆಮೇಲೆ ಸರಾಯಿ ಮೇಲೆ ಹೆಚ್ಚು ಮಾಡಿದರು, ಆಮೇಲೆ ಲೋಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು, ಲೋಕಲ್ ಸೆಸ್ ಹೆಚ್ಚು ಮಾಡಿದರು. ವರ್ಷ ಇಡೀ ಹೆಚ್ಚು ಮಾಡ್ಕೊಂಡು ಬಂದಿದ್ದಾರೆ. ಬಜೆಟಲ್ಲಿ ಹೆಚ್ಚು ಮಾಡಲಿಲ್ಲ ಅಂದ್ರೆ ಇಡೀ ವರ್ಷ ಇಡೀ ಹೆಚ್ಚು ಮಾಡ್ತಾಯಿದ್ದಾರೆ. ಪವರ್ ಚಾರ್ಜಸ್ ಹೆಚ್ಚು ಮಾಡ್ತಾಯಿದ್ದಾರೆ, ಪವರ್ ಟ್ಯಾರಿಫ್ಸ್ ಹೆಚ್ಚು ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಬಜೆಟ್ಗೆ ಇಲ್ಲಿರುವಂಥ ಫಿಗರ್ಸ್ಗಳಿಗೆ ಯಾವುದೇ ರೀತಿ ಕಿಮ್ಮತ್ತಿಲ್ಲ. ಯಾಕಂದರೆ ವರ್ಷ ಇಡೀ ನೀವು ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡಿದರೆ ಈ ಬಜೆಟ್ಟಿನ ಒಂದು ಸ್ಯಾಂಟಿಟಿ ಏನು ಉಳಿತು, ಇದರ ಪವಿತ್ರತೆ ಏನು ಉಳಿತು? ಆದ್ದರಿಂದ ಈ ಫಿಗರ್ಸ್ಗಳಿಗೆ ಏನು ಮಹತ್ವ ಇಲ್ಲ. ಅಭಿವೃದ್ಧಿಗೆ ಮತ್ತೂ ಹಣದ ಕೊರತೆ ಆಗುತ್ತೆ. ಇವತ್ತು ಒಂದು ಒಳ್ಳೆಯ ಬಜೆಟ್ ಅಂತ ಪ್ರೂವ್ ಆಗಬೇಕಾದ್ರೆ ಒಂದು ವರ್ಷ ಕಾಯಬೇಕು. ಇದನ್ನು ಓದಿ ನಾವು ಒಳ್ಳೆಯ ಬಜೆಟ್ ಅಂತ ಹೇಳೋಕ್ಕಾಗಲ್ಲ. ಇದರ ಒಟ್ಟು ಖರ್ಚುಗಳು ಎಷ್ಟಾಗುತ್ತೆ, ಸದುಪಯೋಗ ಎಷ್ಟಾಗುತ್ತೆ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಎಷ್ಟು ಸಾಮಾಜಿಕ ವಲಯದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ, ಎಕನಾಮಿಕ್ ಅಸೆಟ್ಸ್ ಆ್ಯಂಡ್ ಸೋಷಲ್ ಅಸೆಟ್ಸ್ ನೀವು ಎರಡೂ ಕೂಡ ಎಷ್ಟಾಗುತ್ತೆ ಅನ್ನೋದರ ಮೇಲೆ
ಈ ಬಜೆಟ್ ಹೆಂಗಾಗುತ್ತೆ ಅಂತ. ಕಳೆದ 2 ವರ್ಷದ ಬಜೆಟನ್ನು ನೋಡಿದಾಗ ಅವರು ಮಾತಾಡಿದ್ದಕ್ಕೂ ಬಜೆಟಲ್ಲಿ ಹೇಳಿದ್ದಕ್ಕೂ ಮತ್ತು ಇಡೀ ವರ್ಷ ಆರ್ಥಿಕ ನಿರ್ವಹಣೆ ಮಾಡಿದ್ದು ನೋಡಿದಾಗ ಖಂಡಿತವಾಗೂ ಅದಕ್ಕೆ ಸಂಬಂಧ ಇಲ್ಲ. ಹೀಗಾಗಿ ಈ ಬಜೆಟ್ನಲ್ಲಿ ಅವ್ರು ಏನು ಫಿಗರ್ಸ್ಗಳು ಹೇಳಿದ್ದಾರೆ, ಇಲಾಖೆಗಳಿಗೆ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ಬೇರೆ ಬೇರೆ ಯೋಜನೆಯಲ್ಲಿ, ಅವು ಯಾವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕೊಡೋದಿಲ್ಲ. ಕೇವಲ ಬಜೆಟ್ ಪುಸ್ತಕದಲ್ಲಿದೆ. ಇದನ್ನು ನಂಬಕ್ಕೆ ಆಗದೇ ಇರುವಂಥ ಒಂದು ಬಜೆಟ್ಟು. ಎರಡನೇದಾಗಿ ಇಷ್ಟು ಸಾಲ ಮಾಡಿ, ಇಷ್ಟು ಟ್ಯಾಕ್ಸ್ ಹೆಚ್ಚಿಗೆ ಮಾಡಿ ನೀವು ಮತ್ತು ಕೊರತೆ ಬಜೆಟ್ ಮಾಡ್ತಿರೋದು ಯಾವ ಪುರುಷಾರ್ಥಕ್ಕಾಗಿ? ನೀವು ಮತ್ತು 22,957 ಕೋಟಿ ರೂಪಾಯಿ ಕೊರತೆ ಬಜೆಟ್ ಮಾಡಿದಿರಿ, ಯಾವ ಪುರುಷಾರ್ಥಕ್ಕಾಗಿ? ಮತ್ತು ಕೇಂದ್ರ ಸರ್ಕಾರ ಕಳೆದ ಬಾರಿಗಿಂತ ಈ ಸತಿ ಹೆಚ್ಚು ಕೊಡ್ತಾ ಇದೆ. 63,000 ಕೋಟಿ ಕೊಡ್ತಾ ಇದೆ. ಕಳೆದ ಬಾರಿ 43,000 ಕೋಟಿ ಕೊಡ್ತಾಯಿತ್ತು ಅನುದಾನ, ಹೆಚ್ಚು ಕೊಡ್ತಾ ಇದೆ. ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ಹಣ ಕೊಡ್ತಾಯಿದೆ, ರೈಲ್ವೆಗೆ, ರೋಡ್ಗೆ, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ, ಆಯುಷ್ಮಾನ್ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣ ರಾಜ್ಯಕ್ಕೆ ಬರ್ತಾಯಿದೆ. ಸದುಪಯೋಗ ಮಾಡ್ಕೊಳಕ್ತಾ ಇರಲಿಲ್ಲ. ನೋಡಿ, ಉದಾಹರಣೆಗೆ ಆಯುಷ್ಮಾನ್ ಭಾರತ 60 ವರ್ಷ ಮೇಲಾದವ್ರಿಗೆ ಒಂದು ಹೊಸ ಯೋಜನೆ ಆಯುಷ್ಮಾನ್ ಭಾರತದಲ್ಲಿ ಆಗಿದೆ. ಕೂಡಲೇ ಅವ್ರು ಟ್ರೀಟ್ಮೆಂಟ್ ಕೊಡಬೇಕು, ಹೆಚ್ಚುವರಿ ದುಡ್ಡನ್ನು ಕೊಡಬೇಕು ಅಂತ. ಅದರಲ್ಲಿ ಕೇಂದ್ರ ಮತ್ತು ರಾಜ್ಯಪಾಲ ಇದೆ. ರಾಜ್ಯಪಾಲ ಕೊಡೋಕ್ಕಾಗದೇ ಇವತ್ತು ರಾಜ್ಯದ ವಯಸ್ಸಾದಂಥ ಜನರ ಆರೋಗ್ಯ ಏನು ಕಾಪಾಡ್ಕೋಬೇಕು, ಆ ಹೊಣೆಗಾರಿಕೆಯಿಂದ ಇವತ್ತು ನುಣಿಸ್ಕೊಳ್ತಾ ಇದ್ದಾರೆ, ಚಲ್ಲಾಟ ಆಡ್ತಾ ಇದ್ದಾರೆ. ಇದೊಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಬಜೆಟ್ಟು ಕರ್ನಾಟಕದ ಮಟ್ಟಿಗೆ ಅಭಿವೃದ್ಧಿ ಶೂನ್ಯ, ಸಾಲದ ಹೊರೆಯನ್ನು ಹೊರಿಸಿರುವಂಥ ಒಂದು, ಯಾವುದೇ ರೀತಿಯ ಅಭಿವೃದ್ಧಿಯ ದಿಕ್ಕೂ ಇಲ್ಲ, ದೆಸೆನೂ ಇಲ್ಲ. ಬರುವಂಥ ದಿನಗಳಲ್ಲಿ ಸರ್ಕಾರ ಕೇವಲ ಸ್ಯಾಲ್ರಿ, ಪೆನ್ಷನ್ನು ಮತ್ತು ಸಾಲ ತೀರಿಸೋದಕ್ಕೆ ಸಬ್ಸಿಡಿಗೆ ಇಷ್ಟು ಸಲುವಾಗಿ ಜನರ ದುಡಿಮೆಯ ದುಡ್ಡನ್ನು ಖರ್ಚು ಮಾಡುವಂಥ ಒಂದು ದುಸ್ಥಿತಿಗೆ 17ನೇ ಸತಿ ಬಜೆಟ್ ಮಾಡಿರೋ ಸಿದ್ದರಾಮಯ್ಯ ಅವರಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮದು ಬೇಡಿಕೆ ಅವ್ರಿಗೆ ಎಷ್ಟಾದರೂ ಕೊಡಲಿ, ಆದರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಇದೆ, ಆಮೇಲೆ ಅಂಬೇಡ್ಕರ್ ವಸತಿ ಶಾಲೆಗಳಿದ್ದಾವೆ, ವಾಲ್ಮೀಕಿ ಶಾಲೆಗಳಿದ್ದಾವೆ. ಅವುಗಳಿಗೂ ಕೂಡ ಅದೇ ಪ್ರಮಾಣದಲ್ಲಿ ಪ್ರತಿ ವರ್ಷ ಹಣ ಕೊಡಬೇಕಲ್ಲ. ಇವತ್ತು ದೊಡ್ಡ ಜನಸಂಖ್ಯೆ ಇರುವಂಥ ಸಮುದಾಯಗಳ ಅಭಿವೃದ್ಧಿಗಾಗಿ ಇವತ್ತು ಈ ಶಾಲೆಗಳನ್ನು ನಿರ್ಮಾಣ ಹಿಂದಿನ ಸರ್ಕಾರಗಳೆಲ್ಲ ಮಾಡಿದ್ದಾವೆ. ಅವುಗಳ ದುಸ್ಥಿತಿ ಇದೆ. ಬಿಲ್ಡಿಂಗಿಗೆ ದುಡ್ಡು ಕೊಡ್ತಾರೆ, ಯಾಕಂದರೆ ಕಾಂಟ್ರಾಕ್ಟ್ ಇರ್ತದೆ. ಅದರಲ್ಲಿ ಬೆಂಚ್ ಇಲ್ಲ, ಮಕ್ಕಳಿಗೆ ಹಾಸಿಗೆ ಇಲ್ಲ, ಒಳ್ಳೆಯ ಕಿಚನ್ ಫೆಸಿಲಿಟಿ ಇಲ್ಲ. ಮಧ್ಯಾಹ್ನ ಊಟದಂತೂ ನೀವು ನೋಡ್ತೀರಿ ಪ್ರತಿ ದಿವಸ ಏನು ನಡೀತಾ ಇದೆ ಅಂತ. ಯಾಕಂದರೆ ಇವ್ರಿಗೆ ಮೊದಲು ದುಡ್ಡಿಲ್ಲ ಮತ್ತು ಪ್ರಾಮಾಣಿಕತೆ ಇಲ್ಲ, ಅದರಿಂದ ಹಿಂಗಾಗ್ತದೆ. ಹಾವೇರಿ ಜಿಲ್ಲೆಯ ದೃಷ್ಟಿಯಿಂದ ಇಲ್ಲಿಗೆ ಬಂದಾಗ ಅವರು ಆಶ್ವಾಸನೆ ಕೊಟ್ಟಿದ್ದರು, ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇವೆ ಅಂತ. ನಾವೇ ಬೇಡಿಕೆ ಇಟ್ಟಿದ್ವಿ ಮತ್ತು ಜಿಲ್ಲಾ ಸಚಿವರು ಕೂಡ ಬೇಡಿಕೆ ಇಟ್ಟಿದ್ದರು, ಮಾಡ್ತೀವಿ ಅಂತ ಹೇಳಿದರು. ಆದರೆ ಮಾಡಲಿಲ್ಲ. ಹಾವೇರಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಇದೆ ಅಂತ ಮನ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದರು, ಆದರೆ ಮಾಡಲಿಲ್ಲ. ಹೀಗೆ ಹಾವೇರಿ ಜಿಲ್ಲೆಗಂತೂ ಕೊಡುಗೆ ಶೂನ್ಯ. ಶಿಸ್ನಾಳ್ ಶರೀಫ್ ಹೆಸರಲ್ಲಿ ಬೇರೆ ಬೇರೆ ಕಡೆ ಶಾಲೆ ಮಾಡ್ತಾರೆ, ನಮ್ಮ ಜಿಲ್ಲೆಗಿಲ್ಲ. ಹಾಂ, ಆಮೇಲೆ ಗ್ಯಾರಂಟಿಗಳಿಗೂ ಕೂಡ ಪೂರ್ಣ ಪ್ರಮಾಣದ ಹಣವನ್ನು ಇವತ್ತು ಇಟ್ಟಿಲ್ಲ. ಗೃಹಲಕ್ಷ್ಮಿಗೆ ಪೂರ್ಣ ಪ್ರಮಾಣದ ಹಣ ಇಟ್ಟಿಲ್ಲ. ಶಕ್ತಿ ಯೋಜನೆ 7,500 ಕೋಟಿ ದಾಟ್ತಾ ಇದೆ. ಇವರು ಇಟ್ಟಿದ್ದು 5,000 ಕೋಟಿ. ಯುವ ನದಿಗಂತೂ ಒಂದು ನಯ ಪೈಸೆ ಇಟ್ಟಿಲ್ಲ. ಯುವಕರನ್ನು ಕೈ ಬಿಟ್ಟಿರುವಂಥ ಇದೊಂದು ಬಜೆಟ್. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಿರಾಶೆ ಆಗಿರುವಂಥದ್ದು 2 ಕಾರಣ. ಒಂದು, ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ. ಈಗ ಮೇಕೆದಾಟು ಬಗ್ಗೆ ಮಾತಾಡ್ತಾರೆ, ವರ್ಧಾ ಬೇಡ್ತಿ ಯೋಜನೆ ಬಗ್ಗೆ ಯಾಕೆ ಮಾತಾಡಿದ್ರು? ಈಗ DPRಗೆ ಅನುಮೋದನೆ ಕೊಟ್ಟಿದ್ದಾರೆ. ಆ ಕೆಲಸ ಈ ಕೂಡಲೇ ಆಗಬೇಕದು. ಅದನ್ನು ಏಜೆನ್ಸಿ ಫಿಕ್ಸ್ ಮಾಡಿ DPR ಮಾಡಬೇಕು. ಆ ಕ್ರಮಗಳನ್ನು ತೆಗೆದುಕೊಳ್ಳದೆ ಅಟ್ಲೀಸ್ಟ್ ಬಜೆಟಲ್ಲಿ ಅದನ್ನು ಕಮಿಟ್ ಮಾಡಬೇಕಾಗಿತ್ತು.
ಅದಿಲ್ಲಿದ್ದು ನಮ್ಮ ಹಾವೇರಿ ಜಿಲ್ಲೆಯ ರೈತರಿಗೆ ಆಘಾತ ತಂದಿದೆ. ಇದು ಒಂದು. ಎರಡನೇದು ಅಪ್ಪರ್ ಕೃಷ್ಣ ಯೋಜನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೇಳಿದರು. ನಾವು 3 ವರ್ಷದಲ್ಲಿ 70,000 ಕೋಟಿ ಖರ್ಚು ಮಾಡಿ UKPಯ ಗೇಟನ್ನು ಎತ್ತರಿಸಲು R&Rಗೆ 70,000 ಕೋಟಿಯನ್ನು 3 ವರ್ಷದಲ್ಲಿ ಕೊಡ್ತೀವಂತ. ಈ ವರ್ಷ 25,000 ಕೋಟಿ ಇಡಬೇಕಾಗಿತ್ತು. ಯಾಕಿಟ್ಟಿಲ್ಲ? ಒಂದು ನಯ ಪೈಸೆ ಇಟ್ಟಿಲ್ಲ ಅದ್ರ ಬಗ್ಗೆ. R&Rಗೆ 22,000 ಕೋಟಿ ಸಣ್ಣ ನೀರಾವರಿ, ದೊಡ್ಡ ನೀರಾವರಿ, ಅಲ್ಲಿರುವಂಥ ಲೋನ್ ತೀರಿಸೋದಕ್ಕೆ ಆ್ಯಂಡ್ ಅಲ್ಲಿರುವಂಥ ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಬಾಕಿ ಬಿಲ್ ಕೊಡೋದಕ್ಕೆ ದುಡ್ಡು ಸಾಕಾಗಲ್ಲ. ಒಂದು ನಯ ಪೈಸಾ ಯೋಜನೆಗಳಿಗೆ ದುಡ್ಡು ಕೊಟ್ಟಿಲ್ಲ. ಮತ್ತು ಮಹಾನಗರ ಪಾಲಿಕೆಗೆ ದುಡ್ಡು ಕೊಟ್ಟಿದ್ದಾರೆ, ನಗರಸಭೆಗೆ ಯಾಕೆ ಕೊಟ್ಟಿಲ್ಲ? ಪುರಸಭೆ, ನಮ್ಮ ಹಾವೇರಿ ನಗರಸಭೆ ಇದೆ, ರಾಣೆಬೆನ್ನೂರು ನಗರಸಭೆ ಇದೆ, ಲಕ್ಷ್ಮೇಶ್ವರ ನಗರಸಭೆ ಇದೆ, ಮತ್ತು ಪುರಸಭೆಗಳಿದ್ದಾವೆ ಎಲ್ಲ ತಾಲೂಕಿನಲ್ಲಿ. ಅವುಗಳಿಗೇನು ಸಹಾಯ ಇಲ್ಲ. ಇವತ್ತು ಅವ್ರ ಸ್ವಂತ ಟ್ಯಾಕ್ಸಲ್ಲಿ ಮಾಡೋದಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಈ ರೀತಿ ರಾಜ್ಯದ ಜನರ ಮೇಲೆ ಟ್ಯಾಕ್ಸಿನ ಹೊರೆ ಹಾಕಿದ್ದಾರೆ. 25,000 ಕೋಟಿ ರೂಪಾಯಿ ಹೆಚ್ಚುವರಿ ಟ್ಯಾಕ್ಸನ್ನು ಬೇರೆ ಬೇರೆ ರೂಪದಲ್ಲಿ ಅವ್ರು ಹಾಕಿದ್ದಾರೆ. 1,32,000 ಕೋಟಿ ಸಾಲ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಕೊರತೆ ಬಜೆಟ್ ಮಾಡಿರುವಂಥದ್ದು. ಆ ಕೊರತೆಯನ್ನು ನೀಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ರೀತಿಯಲ್ಲಿ ರಾಜ್ಯವನ್ನು ಹಣಕಾಸಿನ ಅಧೋಗತಿಗೆ ತೆಗೆದುಕೊಂಡು ಹೋಗ್ತಾಯಿದೆ.